ಬಿಆರ್ ಅಂಬೇಡ್ಕರ್ ಭೇಟಿ ನೀಡಿ 100 ವರ್ಷ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಜಾಗೃತಿ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕರ್ನಾಟಕಕ್ಕೆ ಬಿಆರ್ ಅಂಬೇಡ್ಕರ್ ಭೇಟಿ ನೀಡಿ 100 ವರ್ಷ. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಜಾಗೃತಿ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದರ ಮೂಲಕ ಭೀಮಾ ಹೆಜ್ಜೆ ಜಾಗೃತಿ ಕಾರ್ಯಕ್ರಮ. ಅಂಬೇಡ್ಕರ್ ಪ್ರತಿಮೆಗೆ ಬಿಜೆಪಿ ನಾಯಕರು ಮಾಲಾರ್ಪಣೆ ಮಾಡಿದ್ರು. ಕಾರಜೋಳ, ಛಲವಾದಿ, ಜೋಶಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ನಿಪ್ಪಾಣಿವರೆಗೂ ರಾಜ್ಯ ಬಿಜೆಪಿ ನಾಯಕರಿಂದ ಬೈಕ್ ರ್ಯಾಲಿ ನಡೆಯುತ್ತೆ. ತುಮಕೂರಿನ ಬಿಐಇಸಿಯಿಂದ ನಿಪ್ಪಾಣಿ ತನಕ ಬೈಕ್ ರ್ಯಾಲಿ ನಡೆಯುತ್ತೆ. ಏಪ್ರಿಲ್ 15ರಂದು ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುತ್ತೆ. ನಿಪ್ಪಾಣಿಯಲ್ಲಿ ಭೀಮಾ ಹೆಜ್ಜೆ ಸಮಾರೋಪ ಸಮಾವೇಶ ನಡೆಯಲಿದೆ. ವಿಧಾನಸೌಧದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಬಿಜೆಪಿ ನಾಯಕರು ಮಾಲಾರ್ಪಣೆ ಮಾಡಿದರು. ತುಮಕೂರಿನ ಬಿಐಇಸಿಯಿಂದ ನಿಪ್ಪಾಣಿ ತನಕ ಬೈಕ್ ರ್ಯಾಲಿಯನ್ನ ನಡೆಸಲಾಗುತ್ತೆ. ನಿಪ್ಪಾಣಿಯಲ್ಲಿ ಭೀಮಾ ಹೆಜ್ಜೆ ಸಮಾರೋಪ ಸಮಾವೇಶ ಏಪ್ರಿಲ್ 15ಕ್ಕೆ ನಡೆಯಲಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಕಾರಜೋಳ ಇದ್ದಾರೆ, ಆರ್ ಅಶೋಕ್ ಇದ್ದಾರೆ, ಪ್ರಹ್ಲಾದ್ ಜೋಶಿ, ಛಲವಾದಿ ಸೇರಿದಂತೆ ಅನೇಕ ನಾಯಕರಿದ್ದಾರೆ. ಕರ್ನಾಟಕಕ್ಕೆ ಬಿಆರ್ ಅಂಬೇಡ್ಕರ್ ಭೇಟಿ ನೀಡಿ 100 ವರ್ಷ ಹಿನ್ನೆಲೆ ಭೀಮಾ ಹೆಜ್ಜೆ ಜಾಗೃತಿ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ. ನಿಪ್ಪಾಣಿ ತನಕ ರಾಜ್ಯ ಬಿಜೆಪಿ ನಾಯಕರು ಬೈಕ್ ರ್ಯಾಲಿ ನಡೆಸಲಿದ್ದಾರೆ. ಅಂತಿಮವಾಗಿ ಸಮಾರೋಪ ಸಮಾವೇಶ ಏಪ್ರಿಲ್ 15ಕ್ಕೆ ನಡೆಯುತ್ತೆ ನಿಪ್ಪಾಣಿಯಲ್ಲಿ. ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸವೂ ಈಗ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ 100 ವರ್ಷದ ಅವರು ಬಂದಂಥ ನೆನಪನ್ನು, ಸ್ಮೃತಿಯನ್ನು ಭೀಮಾ ಹೆಜ್ಜೆ ಅನ್ನುವಂಥ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕಾಗಿ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ರು ಅದನ್ನು ಜನರಿಗೆ ನೆನಪು ಮಾಡಿ, ಯಾವ ರೀತಿ ಕಾಂಗ್ರೆಸ್ ಪಾರ್ಟಿಯವರಿಗೆ ಅನ್ಯಾಯ ಮಾಡ್ತೀವಿ, ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇರಬಾರದು ಅನ್ನೋ ಕಾರಣಕ್ಕೆ ಹಿಂದೂ ಬಾಹುಳ್ಯದ ಕ್ಷೇತ್ರಗಳನ್ನೇ ಯಾವ ರೀತಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟರು. ಜೀವಿತಾವಧಿಯಲ್ಲಿಯೂ ಸಹಿತ ಕಾಂಗ್ರೆಸ್ ಪಾರ್ಟಿಯವರು ಯಾವ ರೀತಿ ಅಪಮಾನ ಮಾಡಿದರು, ಅವರನ್ನ ನಿರ್ಲಕ್ಷ್ಯ ಮಾಡಿದರು, ಅವರನ್ನ ಸೋಲಿಸಿದರು. ಈ ಎಲ್ಲ ಸಂಗತಿಗಳನ್ನ ನಮ್ಮ ಮೊದಲು ಮಾತನಾಡಿದಂಥ ನಮ್ಮೆಲ್ಲ ಮುಖಂಡರು, ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು 100ರ ಸಂಭ್ರಮ, ಅಂಬೇಡ್ಕರ್ ಅವರ 100ರ ಸಂಭ್ರಮ ಬಿಜೆಪಿ ವತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸಾವಿರಾರು ಕಾರ್ಯಕರ್ತರು ಇವತ್ತು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಮಾತಾಡಿದ್ದಾರೆ. ನಾನು ಹೆಚ್ಚು ಸಮಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.